ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈಗ 4ನೇ ಸ್ಥಾನದಲ್ಲಿ ಶನಿ, 5ನೇ ಸ್ಥಾನದಲ್ಲಿ ರಾಹು, ಮತ್ತೆ 7ನೇ ಸ್ಥಾನದಲ್ಲಿ ಗುರು. ಅಂದ್ರೆ ಈಗ ನಾವು ನೋಡಿದ್ರೆ ಒಂದು 60 ಭಾಗದಷ್ಟು ಶುಭ ಫಲಗಳನ್ನ ಮತ್ತೆ ಒಂದು 40 ಭಾಗದಷ್ಟು ಅಶುಭ ಫಲಗಳನ್ನ ಪಡಿತಾ ಇರ್ತಾರೆ. ಆದರೆ ಇನ್ನು ಮುಂದೆ 60 ಭಾಗ 70 ಭಾಗದಷ್ಟು ಅಶುಭ ಫಲಗಳನ್ನ, ಒಂದು 30-40 ಭಾಗದಷ್ಟು ಶುಭ ಫಲಗಳನ್ನು ಪಡೆಯುವಂತಹ ಸಾಧ್ಯತೆ. ಹೇಗೆ? ಪಾಪೇ ಪಂಚಮಗೇಯಸ್ಯ ದೋಷೋಷಧೋ ಮೌಢ್ಯಾದಿನಾರ್ಮೃತಿ. ಪಂಚಮ ಸ್ಥಾನದಲ್ಲಿ ರಾಹುವಿನ ಯೋಗ ಬಂತು ಅಂತಂದ್ರೆ, ರಾಹುವಿನ ನಂತರ ಶನಿಯ ಯೋಗ ಬಂತು ಅಂತಂದ್ರೆ, ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ತೊಂದರೆ. ಪಂಚಮ ಶನಿ ಬಂದ ಅಂತಾದ್ರೆ ಹೈಯರ್ ಎಜುಕೇಶನ್ ಓದ್ತಿರುವಂತಹ ವಿದ್ಯಾರ್ಥಿಗಳು ಫಸ್ಟು ಎಷ್ಟೋ ಜನ ಓದರಲ್ಲಿ ತೊಂದರೆಯನ್ನ ಎಡುವಂತಹ ಒಂದು ಸಾಧ್ಯತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಒಳ್ಳೆ ಸ್ಟೂಡೆಂಟು, ಆದ್ರೆ ಏನೋ ಒಂದು ನಿರ್ಧಾರ ತಗೊಂಡು ಮತ್ತೇನೋ ಮಾಡಬೇಕು ಅಂತ ಹೋಗುವಂಥದ್ದು, ಅಥವಾ ಫೋಕಸ್ ಮಾಡೋಕ್ಕಾಗದೇ ಇರುವಂಥದ್ದು, ವಿದ್ಯಾರ್ಥಿಗಳಿಗೆ ಡೈವರ್ಟ್ ಆಗ್ಬಿಡೋದು. ಅಂದ್ರೆ ಅವ್ರಿಗೆ ಯಾವುದೋ ಒಂದು ನಿರ್ಧಾರ ಒಂದು ಕೆಲಸದ ಮೇಲೆ ಮಾಡ್ತಾ ಇರ್ತಾರೆ, ಇದನ್ನೇ ನಾನು ಮಾಡಬೇಕು ಅಂತ, ಆದ್ರೆ ಯಾರನ್ನು ಡೈವರ್ಟ್ ಆಗ್ಬಿಡುವಂತಹ ಒಂದು ಸಾಧ್ಯತೆ. ಅದರ ಜೊತೆಗೆ ಚತುರ್ಥಾಧಿಪತಿಯಾಗಿ ಯಾವಾಗ ಪಂಚಮ ಸ್ಥಾನಕ್ಕೆ ಬರ್ತಾನೆ, ತಾಯಿಗೆ ಒಂದಷ್ಟು ಅನಾರೋಗ್ಯ. ರಾಹುವಿನ ಸಂಚಾರ ಚತುರ್ಥ ಸ್ಥಾನದಲ್ಲಿ ಆಗೋ ಕಾರಣ ತಾಯಿಗೆ ಒಂದಷ್ಟು ಅನಾರೋಗ್ಯಗಳು. 4ನೇ ಸ್ಥಾನವನ್ನು ಸುಖ ಸ್ಥಾನ, ತಾಯಿಯ ಸ್ಥಾನ, ಮತ್ತೆ ಇದು ನಮಗೆ ಹೇಳುವಂತ ರೀತಿ ವಾಹನ ಸೌಖ್ಯವನ್ನ ಕೊಡುವಂತಹ ಸ್ಥಾನ, ಸುಖ ಸ್ಥಾನ. ಅದರ ಜೊತೆಗೆ ಕ್ಷೇತ್ರ ಸುಖಂ ವಾಹನ ಮಾಸನಂಚ, ಕ್ಷೇತ್ರದ ಸುಖ, ಭೂಮಿಯ ಸುಖ, ಮನೆಯ ಒಂದು ಸ್ಥಾನವನ್ನು ತೋರಿಸುವಂಥದ್ದು ಈ 4ನೇ ಸ್ಥಾನ. 4ನೇ ಸ್ಥಾನಕ್ಕೆ ಯಾವಾಗ ರಾಹು ಬರುತ್ತೆ, ಇದೆಲ್ಲವೂ ಕೂಡ ಸ್ವಲ್ಪ ತೊಂದರೆ ಉಂಟಾಗತ್ತೆ. ಅಂದ್ರೆ ತಾಯಿಗೆ ಒಂದಷ್ಟು ಅನಾರೋಗ್ಯ, ವಾಹನದ ವಿಚಾರದಲ್ಲಿ ಗೊತ್ತಿಲ್ಲದೆ ಇರುವಂತ ರೀತಿಯಲ್ಲಿ ಖರ್ಚುಗಳು. ಅಂದ್ಕೊಂಡೇ ಇರಲ್ಲ ವಾಹನ ಚೆನ್ನಾಗಿರತ್ತೆ, ಖರ್ಚು. ಅಥವಾ ವಾಹನ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ, ಆ ಯಾವುದೋ ತಗೋಬೇಕು ಅಂತ ಅನ್ಕೊಂಡು ಅವರ ಒಂದು ಶಕ್ತಿಯನ್ನ ಅತಿಕ್ರಮಣ ಮಾಡಿ ತಗೊಂಡು ಅದ್ರ ತನ್ಮೂಲಕ ವಾಹನದ ವಿಚಾರದಲ್ಲಿ ಖರ್ಚಾಗುವಂಥದ್ದು. ಭೂಮಿಗೆ ಕೈ ಹಾಕಿ ಅಥವಾ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಏನಾದ್ರು ಆಲ್ಟ್ರೇಷನ್ ಮಾಡೋದಕ್ಕೆ ಹೋಗಿ, ಇನ್ಯಾವುದಾದ್ರು ವಿಚಾರದಲ್ಲಿ ಏನಾದ್ರು ಮಾಡೋದಕ್ಕೆ ಹೋಗಿ ಅನೇಕ ಖರ್ಚುಗಳು ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಬರುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಖಂಡಿತ ಸಿಗತ್ತೆ. ವೃಶ್ಚಿಕ ರಾಶಿಯವರು ಅಂದ್ರೆ ವಿಶಾಖ ನಕ್ಷತ್ರ ಕಡೆಯ ಪಾದ, ಮತ್ತೆ ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರ, ಈ 2 ನಕ್ಷತ್ರ ಮತ್ತೆ ವಿಶಾಖ ನಕ್ಷತ್ರ ಕಡೆಯ ಪಾದ, ಈ 3 ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ವೃಶ್ಚಿಕ ರಾಶಿಯವರು ಇರಬೇಕಾಗತ್ತೆ. ಈ ವಿಚಾರದಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ. ಅದು ಬಿಟ್ರೆ ಮಾನಸಿಕವಾಗಿರುವಂಥ ಒಂದಷ್ಟು ಕುಟುಂಬದಲ್ಲಿರುವಂಥ ಸುಖ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ. ಗುರು ಬಲ ಅನ್ನುವಂಥದ್ದು 8ರಲ್ಲಿ ಹೋಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಖರ್ಚಾಗತ್ತೆ. ಹೊಟ್ಟೆಯ ಸಂಬಂಧವಾಗಿರುವಂತಹ, ಡೈಜೆಷನಿಗೆ ಸಂಬಂಧವಾಗಿರುವಂತಹ, ಮತ್ತೆ ವಿಶೇಷವಾಗಿ ಡಯಾಬಿಟೀಸಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಅನಾರೋಗ್ಯಗಳು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿಶೇಷವಾಗಿ ಟ್ರೀಟ್ಮೆಂಟನ್ನು ತಗೊಳ್ಳಿ, ಅಥವಾ ಇದರ ಬಗ್ಗೆ ತಿಳ್ಕೊಂಡು ಅವ್ರ ಹತ್ರ ಕೇಳಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗ್ಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.